ವಸ್ತ್ರ ಅಂತಹದ್ದು. ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಾಲ್ಯಾಂ ದಸ್ಯುರ್ನೀಯಮಾನೇ. ಕೆಲವು ಕಾಲ ಹೀಗೆ ನಡೀತು. ಆ ಕೂಸು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ. ಮುಂದೆ ಆಚಾರ್ಯರ ಋಗ್ಭಾಷ್ಯ ಟೀಕಾಕ್ಕೆ ಟಿಪ್ಪಣಿ ಕೊಡ್ತಾರೆ ಮಹಾನುಭಾವರು. ಅಂತಹ ಮಹಾನುಭಾವರು ಆ ಚಿಕ್ಕ ಕೂಸಿಗೆ ಉಣಿಸ್ಲಿಕ್ಕೆ ಹಾಲುಗತಿ ಇರ್ತಿರಲಿಲ್ಲಂತ. ಅಂತಹ ಪ್ರಸಂಗದಲ್ಲೂ ಹಾಗೆ ಸಂತೋಷದಿಂದ ಜೀವನ ನಡೆಸ್ಕೊಂಡಿರ್ತಿದ್ದು. ಒಂದು ದಿವಸ ಕಮ್ಮಿ ಆಯಿತು ಅಂತ ಯಾವತ್ತು ಕೊರಗುದವರಲ್ಲ. ಮತ್ತೆ ಆದರೆ ವಿಚಿತ್ರ ಪ್ರಸಂಗ ಬಂತಂತೆ. ಇವರೇನೋ ಹರಕಲು ಮಡಪಂಚ ಒಂದಷ್ಟೆಲ್ಲ ಒಣಗಾಕಿರ್ತಾರೆ. ಆ ಸ್ನಾನದ ಪಂಚ ಒಣಗಾಕಿ ತೂತಾಗಿರೋ ಪಾತ್ರೆ ಅದನ್ನ ಇಟ್ಕೊಂಡಿದ್ದರೆ ಅದನ್ನೊಬ್ಬ ಕಳ್ಳ ಕದ್ಕೊಂಡು ಹೋದ್ನಂತೆ. ಅವ ಇನ್ನೆಂಥ ಕಳ್ಳ ಇರಬೇಕು, ಇನ್ನೆಷ್ಟು ಬರಿಗೆಟ್ಟಿರ್ಬೇಕು ಅವನಿಗೆ. ಇವರಿದ ತೂತು ಪಾತ್ರೆ, ಹರಕಲ ವಸ್ತ್ರ ಅದನ್ನು ಕದ್ಕೊಂಡು ಹೋದಂತೆ. ಅವರು ಸರಸ್ವತಮ್ಮನವರು ಬಂದು ಹೇಳಿದ್ರಂತೆ. ಅವ್ರ ಪತ್ನಿ ವೆಂಕಟನಾಥಾಚಾರ್ಯ ಪತ್ನಿ ಬಂದು, ಇಲ್ಲ ಅದನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಓ ಹೌದಾ, ನಾನು ಇನ್ನೊಂದು 2 ದಿವಸ ಆಗಲಿ ಆಮೇಲೆ ಗುರುಗಳಲ್ಲೂ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ರಾಮದೇವರು ಪ್ರೇರಣೆ ಮಾಡಿದ್ದಾನೆ, ಇವತ್ತೇ ಹೊರಟೋಗೋಣ ನಡಿ ಎಂದ್ರಂತೆ. ಸಮೃದ್ಧ ಸಾಮ್ರಾಜ್ಯ ಅದು. ತಂಜಾವೂರಿನಲ್ಲಿ ಇರ್ತಿದ್ದವರು ಇವರು. ಅಲ್ಲಿಗೆ ನಾವು ಅಲ್ಲಿ ಹೊರಟೋಗೋಣ ನಡಿ ಅಂತ ಕುಂಭಕೋಣಕ್ಕೆ ಅಂತ ಬರ್ತಾರೆ. ಬರಬೇಕಾಗಿದ್ದರೆ ನದಿ ದಾಟಿಕೊಂಡು ಬರಬೇಕಲ್ಲ. ನದಿ ತುಂಬ ಹರಿತಾ ಇದೆ. ಒಂದರು ತುಂಬ ದಾಕ್ಷಿಣ್ಯ ಸ್ವಭಾವ. ಒಬ್ಬರ ಜೊತೆ ಜೋರ ಮಾತಾಡ್ತಿಲ್ಲ. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಸ್ವಭಾವ ಅದೆಲ್ಲ. ಗಂಟು ಹಿಡ್ಕೊಂಡಿದ್ದಾರೆ. ಏನೋ ಒಂದು ಮಗುನ ಹಿಡ್ಕೊಂಡಿದ್ದಾರೆ. ಪಾಪ ಇಬ್ಬರು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಗಂಡ ಹೆಂಡತಿ. ಹೆಂಗೆ ದಾಟಬೇಕಪ್ಪ ಇದನ್ನ ಅಂತ ನಿಂತ್ಕೊಂಡಿದ್ದಾರೆ. ನೋಡೋ ತನಕ ನೋಡಿದಂತೆ ಒಬ್ಬ ತೆಪ್ಪ ಹಾಕೋನು ದೋಣಿ ಹೊಡೆಯೋನು ನೋಡ್ದ. ನೋಡ್ಬಿಟ್ಟು, ಬನ್ರಿ ಸ್ವಾಮಿ ಎಷ್ಟೊತ್ತು ನೋಡ್ತಾ ಇದ್ದೀರಿ, ಬನ್ರಿ ನಾ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೊರಟ. ಏನೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಪಾಪ, ಎಲ್ಲೋ ಕೃಪೆಯಿಂದ ಕರ್ಕೊಂಡು ಹೋಗ್ತಾನೆ ಅಂತಂದ್ರು. ಹತ್ತಿದ್ರು, ಕುತ್ಕೊಂಡು ಬಿಟ್ಟುಬಿಟ್ಟ ಆ ಕಡೆ. ಆ ಮಠ ಬಹಳ ಚೆನ್ನಾಗಿದೆ. ಇವತ್ತಿಗೂ ವಿಜೇಂದ್ರ ಸ್ವಾಮಿಗಳವರ ಮಠ ನೋಡ್ಬೇಕಲ್ಲಿ. ಕುಂಭಕೋಣದಲ್ಲಿ ಮೂಲ ವೃಂದಾವನ. ಮಂತ್ರಾಲಯ ಪ್ರಭುಗಳ ಆನ್ನಿಕ ಮಂಟಪ ಅಲ್ಲೇ ಇದೆ. ನದಿ ಗಂಟುಕೊಂಡೇ ಆನ್ನಿಕ ಮಂಟಪ ಇದೆ. ಅದನ್ನು ಬದಲಾವಣೆ ಕೂಡ ಮಾಡಿಲ್ಲ. ಸ್ವಲ್ಪ ಶಿಥಿಲ ಆಗಿದ್ರು, ಹಾಗೇ ಸಂರಕ್ಷಣೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೊಡ್ಡ ನದಿ ಪಾತ್ರ. ಕರ್ಕೊಂಬಂದು ಮಠಕ್ಕೆ ಬಿಡ್ತಾನೆ. ಆ ಮಠಕ್ಕೆ ಹೊಡಿತಾ ಇದ್ದವನಲ್ಲಿ ಎಷ್ಟು ಜನ ವಿಜೇಂದ್ರ ಸ್ವಾಮಿಗಳವರ ಕಾಲಕ್ಕೆ ಬರ್ತಾ ಇರೋರು ಹೋಗ್ತಾ ಇರೋರು ನಿರಂತರ ಇರ್ತಾರೆ. ಚೆನ್ನಾಗಿ ಮಠದ ಪರಿಚಯ ಇದೆ. ಅವನಿಗೆ ಎಷ್ಟು ಮಠದ ಪರಿಚಯ ಇದೆ ಅಂತ ಗೊತ್ತಾಯ್ತು ಮುಂದೆ ಕಥೆಯಲ್ಲಿ. ಕರ್ಕೊಂಬಂದು ಬಿಟ್ಟನಂತೆ. ಬಿಟ್ಟ ತಕ್ಷಣ ಅವನ ಮೇಲೆ ನೋಡಿದ್ರು, ಒಳ್ಳೆ ಭಾವನೆ ತೋರಿ, ನಿಮ್ಗೆ ಭಾಳ ಒಳ್ಳೇದಾಗಲ್ಲಪ್ಪ ಅಂತ ಇಷ್ಟಂದ್ರು. ಹೊರಟ್ಬಿಟ್ಟು, ಸ್ವಾಮಿ ರೊಕ್ಕ ತರ್ರಿ ಎಂದ. ಏನು ಸ್ವಲ್ಪ ಪೊಕ್ಕಟ್ಟೆ ಬಿಡ್ಲ ನಿಮ್ಮನ್ನ, ರೊಕ್ಕ ತರ್ರಿ. ರೊಕ್ಕ ತರದೆ ಹಂಗೆ ಹೊರಟ್ಬಿಟ್ರಲ್ಲ. ಎಲ್ಲಪ್ಪ ದುಡ್ಡು ಗಿಡ್ಡಿಲ್ಲ ನನ್ನ ಹತ್ರ. ನೀ ಅದೆಲ್ಲ ಕೇಳಿದಿದ್ರೆ ನಾ ಬರ್ತಾನೆ ಇರಲಿಲ್ಲ. ಇಲ್ಲಿ ನಮ್ಮಲ್ಲಿ ಏನೂ ಇಲ್ಲ. ಏನ್ರಿ ಸುಮ್ಮನೆ ಹಂಗೆ ಬಂದು ಕೂತ್ಕೊಂಡ್ಬಿಡ್ತೀರಿ, ಹಂಗೆ ಬಿಟ್ಟು ಹೊಟ್ಟೋಗ್ಬಿಡ್ಬೇಕಾ ನಿಮ್ಮನ್ನ? ನೀವೇನು ಮಹಾಭಾಷ್ಯ ವೆಂಕಟ ಭಟ್ರು ನಿಮ್ಮನ್ನ ಹಾಗೆ ಬರಿಗೆಯಲ್ಲಿ ಕಳಿಸಲಿಕ್ಕೆ? ಹೆಂಡತಿ ಮುಖ ನೋಡ್ತಾ ಇದ್ದಾರೆ ಅವರು. ವೆಂಕಟ ಭಟ್ರನ್ನೇ ನೀವೇನು ಮಹಾಭಾಷ್ಯ ವೆಂಕಟ ಭಟ್ರು ನಿಮ್ಮನ್ನು ಹಾಗೆ ಕಳಿಸ್ಲಿಕ್ಕೆ ಅಂತಂತಾನೆ. ಏನರ್ಥ ಅಲ್ಲಿಗೆ? ಹೆಸರು ಅವನ ತನಕ ಪ್ರಸಿದ್ಧಿಯಾಗಿದೆ. ಅಲ್ಲೇ ನಿತ್ಯ ದೋಣಿ ಹಾಕ್ತಾ ಇದ್ದವನಾತ. ಅವನ ತನಕ ಹೋಗೋರು ಬರೋರು ಪ್ರತಿಯೊಬ್ಬರು ಈ ಪ್ರಶ್ನೆಗೆ ವೆಂಕಟ ಭಟ್ರು ಇರಬೇಕಾಯಿತು. ಅದ್ಭುತ ಉತ್ತರ ಕೊಟ್ಟಿರೋರು. ಈ ಮಾತುಗಳು ಆಡಿ ಆಡಿ ಅಲ್ಲಿ ತನಕ ಸುದ್ದಿ ಹೋಗಿದೆ. ಅವನ ತನಕ ಅದು ಜನಜನಿತವಾಗಿ ಹೋಗಿದೆ. ಆ ಶಬ್ದ ಮುಖ ಪರಿಚಯ ಯಾರಿಗೂ ಇಲ್ಲ. ಮಾರಾಟ ಮಾಡಿಕೊಂಡಿದ್ದಿದ್ರೆ ಎಷ್ಟು ತೂಕದ ವ್ಯಕ್ತಿತ್ವ, ಎಂಥ ವ್ಯಕ್ತಿತ್ವ ಊಹೆ ಮಾಡಿದರೆ ನಮ್ಮ ಮನಸ್ಸಿಗೆ ನಿಲುಕೋದಲ್ಲ. ಅಂಥ ಅದ್ಭುತವಾದ ವ್ಯಕ್ತಿತ್ವ. ಅದಕ್ಕೆ ನೆನ್ನೆ ನೋಡಿದ್ವಲ್ಲ, ಶಾಸ್ತ್ರೇಷು ಚೇತ್ ಪಾಂಡಿತಿ ಆಚಾರ್ಯೋ ವಿಬುಧೇಶಿತು ಕಲಯತೆ ವಿದ್ಯಾರ್ಥಿತಾ ಮಾದರಾತ್. ಅವರ ಅದ್ಭುತವಾದ ವೈದುಷ್ಯವನ್ನ ಒಮ್ಮೆ ಸ್ವಲ್ಪ ಹೋಗಿ, ನಾನು ಮಂತ್ರಾಲಯ ಪ್ರಭುಗಳಲ್ಲಿ ಒಂದ್ಸತಿ ವಿದ್ಯಾರ್ಥಿಯಾಗಿ ಅವರು ಎಲ್ಲರಿಗೂ ಅಷ್ಟು ಸುಂದರವಾಗಿ ತಿಳಿಸ್ಕೊಡ್ತಾರಂತೆ. ನಾನು ಒಂದ್ಸತಿ ಹೋಗಿ ಕಲ್ತ್ಕೊಂಡ್ಬಂದ್ಬಿಡ್ಲಾ ಅಂತ ಅನಿಸ್ಬೇಕಂತ. ಯಾರಿಗೆ? ಬೃಹಸ್ಪತ್ಯಾಚಾರ್ಯರಿಗೆ. ಅಷ್ಟು ಆಸೆ ಹುಟ್ಟಿಸುವಂತಹ ಅವರ ನಿರೂಪಣೆಯ ಶೈಲಿ, ಅವರ ಪಾಂಡಿತ್ಯ ಅಂತ ಚಿತ್ರಣ ಮಾಡಿದ್ದಾರೆ. ಏನು ಆಶ್ಚರ್ಯ ಅಲ್ಲ. ಅಂಥ ಅದ್ಭುತವಾದ ಕ್ರಮದಲ್ಲಿ ಅವ್ರನ್ನ ಐತಿಹ್ಯದಲ್ಲಿ ಇದನ್ನು ಚಿತ್ರಣ ಮಾಡ್ತಾರೆ. ಈಗ ಅಂದ್ರಂತೆ ಆಗಲೂ ಏನು ಮಾತಾಡಲಿಲ್ಲ, ಸುಮ್ಮನೆ ಹೊಟ್ಟೋದ್ರು. ಅವ್ನು ಬೈಕೋತಾನೇ ಇದ್ದಂತೆ. ಇವ್ರ ಪಾಡಿಗೆ ಇನ್ನೇನಿಲ್ಲ, ನಮ್ಮಲ್ಲಿ ಏನು ಕೊಡ್ಲಿಕ್ಕಿಲ್ಲ, ನಡಿ ಹೊಟ್ಟೋಗೋಣ ಅಂತ ಅಲ್ಲಿ ಬಂದು ಸೇರ್ಕೊಳ್ತಾರೆ. ಮಠದಲ್ಲಿ ಅಧ್ಯಾಪಕರಾಗಿರ್ಬೇಕಪ್ಪ, ನೀವೆಲ್ಲೂ ಹೋಗಬಾರ್ದು. ಯಾಕೆ ಆ ಕಡು ಕಷ್ಟದಲ್ಲಿ ಯಾಕೆ ಇರಬೇಕು, ನೀವೆಲ್ಲೂ ಹೋಗಬಾರ್ದು ಅಂತ ಸ್ವಾಮಿಗಳವರಲ್ಲೇ ಅಭಯರಕ್ಷೆಯನ್ನು ಕೊಟ್ಟು ಅಲ್ಲೇ ಇಟ್ಕೊಳ್ಳೋಣ. ಅದು ಹೊತ್ತಿಗೇನೆ ಸರಿಯಾಗಿ ಆ ಕಾಲಕ್ಕೆ ಅವರಿಗೆ ಸ್ವಪ್ನ ಬೀಳುತ್ತೆ. ಸ್ವಪ್ನದಲ್ಲಿ ದೃಷ್ಟಸ್ವಪ್ನ ಶ್ರೀ ಸುಧೀಂದ್ರೋತ ವಿದ್ಯಾ ಸಾಮ್ರಾಜ್ಯಾರ್ಹಂ ತಂ ಪಯೋಧಿಂ ಗುಣೋಧೀ. ಏನು ಗುಣಗಳಿಗೆ ಸಮುದ್ರ ಅನ್ನೋದನ್ನು ಆ ಕಾಲಕ್ಕೆ ಯಾರು ಸುಧೀಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲೂ ಅದನ್ನು ಕಂಡಿದ್ದರಂತೆ.
ಮಂತ್ರಾಲಯ ಪ್ರಭುಗಳ ಗುಣಗನ್ನ ಕೆಲವರು ಹೋದ್ಮೇಲೆ ನಾವು ಸುಮ್ಮನೆ ಕೂತ್ಕೊಂಡು ಇಲ್ಲಿ ಪ್ರಚಾರ ಮಾಡ್ತಾ ಇರ್ತೇವೆ, ಇಲ್ಲದೆ ಇರೋದನ್ನು ಎಲ್ಲ ಹೇಳಿ. ಕೆಲವು ಸಭೆಗಳಲ್ಲಿ ಕರೆದು ಕೂಡಿಸಿಕೊಂಡು ಅವ್ರ ಬಗ್ಗೆ ಹೇಳ್ತಾ ಇರ್ತಾರಲ್ಲ, ಅವರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ನನಗಿದೆಲ್ಲ ಇದೆಯಾ, ಇಲ್ಲದೆ ಇರೋದೆಲ್ಲ ಹೇಳ್ತಾ ಇದ್ದಾರಲ್ಲ. ಇವಾಗ ಅಂಥವೆಲ್ಲ ಭಾಳ ಇವಾಗ. ಹಾಗಿದ್ದವರಲ್ಲ ಸುಧೀಂದ್ರ ಸ್ವಾಮಿಗಳವರೇ ಅಷ್ಟು ಕಂಡಿತು. ಅಂಥ ವಿದ್ವತ್ತು, ಅದಕ್ಕೆ ತಕ್ಕಂತೆ ಆ ಗಾಂಭೀರ್ಯ, ಅದಕ್ಕೆ ತಕ್ಕಂತೆ ಆ ವಿನಯ, ಭೂಷಣಪ್ರಾಯವಾಗಿ ನಡ್ಕೊಳ್ಳೋ ಕ್ರಮ ಇನ್ನೆಲ್ಲ ಪರೀಕ್ಷೆ ಮಾಡೋ ಕಾಲ ಒಂದು ಬಂದಿದೆ. ಮುಂದೆ ಯಾರಿಗೆ ಅವರಿಗೆ ತುಂಬ ವಯಸ್ಸಾಗಿತ್ತು. ಇದಾಗಿ ಈ ಸಂದರ್ಭ ನಡೆದು 2 ವರ್ಷಕ್ಕೆ ಸುಧೀಂದ್ರ ಸ್ವಾಮಿಗಳವರು ಪ್ರಯಾಣ ಮಾಡಿಬಿಡ್ತಾರೆ. ಆ ಹೊತ್ತಿಗೆ ಸರಿಯಾಗಿ ಇಂಥ ದೊಡ್ಡ ಸಾಮ್ರಾಜ್ಯ, ಅದೇ ಸಾಮಾನ್ಯ ಅಲ್ಲ, ಅದು ವಿಭುಧೇಂದ್ರ ತೀರ್ಥರಿಂದ ಪ್ರಾಪ್ತವಾದ ಎಂಥ ಅದ್ಭುತವಾದ ಸಾಮ್ರಾಜ್ಯ. ಅದನ್ನು ಯಾರಿಗಾನ ಅಂಥ ಅಧಿಕಾರಿಗೆ ಒಪ್ಪಿಸೋ ಹೋಗಬೇಕಲ್ಲ, ಯಾರಿಗೆ ಒಪ್ಪಿಸಬೇಕು ಅಂತ ವಿಚಾರ ಮಾಡುವಾಗ ಸರಿಯಾಗಿ ಸ್ವಪ್ನ ಬಿತ್ತಂತೆ. ಸ್ವಪ್ನ ಬಿದ್ದ ಹಾಗೆ ಏಕಾಂತದಲ್ಲಿ ಕರೆಸಿ ಅವರ ಜೊತೆಯಲ್ಲಿ ಮಾತಾಡ್ತಾರೆ. ಏಕಾಂತೇತೈರ್ ಬೋಧಿತ ಪ್ರತ್ಯವಾದೀತ್, ನೋಡಪ್ಪ, ಕೇತುಸ್ತಾಸಾಂ ಮತ್ಪ್ರಸಾದೋ ಗರೀಯಾನ್ ಶಾಂತಿ ಧಾಂತಿ ಧೀರತಾ ಉದಾರತಾ ಚ. ಸನ್ಯಾಸವನ್ನು ಗ್ರಹಣ ಮಾಡಬೇಕಾಗಿದ್ದರೆ ತುಳು ಪೀಠಾಧಿಪತ್ಯ ಅದಕ್ಕೆಲ್ಲ ಕೆಲವು ಲಕ್ಷಣಗಳಿದ್ದಾವೆ. ಇದನ್ನೆಲ್ಲ ಹಿಡಿದು ನಮ್ಮ ಪರಮಗುರುಗಳು ಅಲ್ಲಲ್ಲಿ ಬಂದದ್ದನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಒಂದು ಪದ್ಯದಲ್ಲಿ ಅದನ್ನೆಲ್ಲ ಹೇಳ್ತಾರೆ. ಶಾಂತಿಸ್ತಪಸ್ಯಭಿರುಚಿ ಜಿತಕಾಮತಾ ಚ ವೈರಾಗ್ಯಂ ಆತ್ಮಜನತಾಸು ಚ ಮೋಹಹಾನಿ ಜ್ಞಾನಂ ಸದಾ ಶ್ರುತಿರತಿ ಪರವಾದಿಗರ್ವ ನಿರ್ಹಾರಿ ಮಧ್ವಗುರುಪೀಠದ ಲಕ್ಷಣಾನಿ. ಮಧ್ವಗುರುಗಳ ಪೀಠದ ಲಕ್ಷಣ ಅಂತಂದರೆ ಸಾಮಾನ್ಯ ಅಲ್ಲ. ಮೊದಲು ಶಾಂತಿ, ಸದಾ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿರಬೇಕು, ಆವಾಗ ಅವರು ಪ್ರಸನ್ನರಾಗಿರ್ತಾರೆ. ಸಾಧಾರಣ ನಾವು ಯಾವುದೇ ಚಿತ್ರ ಬರೆದಾಗಲೂ ಪ್ರಸನ್ನತೆ ಅಂತ ತೋರಿಸ್ತಾರೆ, ಅಲ್ಲೂ ಹಿಂಗೆ ಉರ್ಕೊಳ್ತಾ ಇರೋ ರೂಪ ಇರೋಲ್ಲ. ಶಾಂತಿ ಯಾಕೆ ಶಾಂತಿ ಬರುತ್ತೆ? ಶಮೋ ಮನ್ನಿಷ್ಠತಾ ಬುದ್ಧೇ, ಬುದ್ಧಿ ಭಗವಂತನಲ್ಲಿ ನಿಂತಾಗ ಮಾತ್ರ ಅದು ನಿಜವಾಗಿಯೂ ಶಾಂತಿ ಅಂತ ಕರೆಯೋ. ಸುಮ್ಮನೆ ಕೂತಿರೋದಲ್ಲ, ಕಲ್ಗೊಂಡು ಸುಮ್ಮನೆ ಕೂತಿರುತ್ತೆ, ಅದು ಶಾಂತಿ ಅಂತ ಕರೆಯೋಲ್ಲ. ಭಗವಂತನಲ್ಲಿ ಗುಣಪೂರ್ಣನಾದ ಶ್ರೀಹರಿಯಲ್ಲಿ ಮನಸ್ಸು ನೆಲೆ ನಿಂತಾಗ ಒಳಗಿಂದಲೇ ಏನ ತೃಪ್ತಿಯಿಂದ ಮುಗುಳನಗೆ ಹೊರಗೆ ಬರುತ್ತಲ್ಲ, ಸಹಜವಾಗಿ ತೇಗು ಬಂದಂತೆ, ಅದು ಶಾಂತಿ. ತಪಸ್ಯಭಿರುಚಿ, ನಾನಾಕ್ರಮದಲ್ಲಿ ಜಪಾನುಷ್ಠಾನ, ನಾನಾಕ್ರಮದ ದೇವತಾರ್ಚನ, ನಾನಾಕ್ರಮದ ಗ್ರಂಥರಚನ, ನಾನಾಕ್ರಮದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಈ ತಪಸ್ಸಿನಲ್ಲಿ ಅಭಿರುಚಿ ಇರಬೇಕು. ಅದೇನು ಇಲ್ಲ, ಸುಮ್ಮನೆ ತಂದು ಕೂಡಿಸ್ಬಿಟ್ಟಿದ್ದಾರೆ, ಯಾರೋ ತಂದು ಕೂಡಿಸೋದ್ರಪ್ಪ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಬೈಕೋತಾ ಇದ್ದರೆ ಹಾಗಾಗಬಾರ್ದು. ಜಿತಕಾಮತಾಚ, ಇನ್ನು ಕಾಮನೆಗಳನ್ನು ಗೆದ್ದಿರಬೇಕು. ಅಲ್ಲೂ ಹೋಗುವ ದುಷ್ಟ ಪದಾರ್ಥಗಳ ಬಗ್ಗೆನೇ ಅಪೇಕ್ಷೆ ಇದ್ದರೆ ಅಲ್ಲಿಗೆ ಅಲ್ಲಿ ಹೋಗಿದ್ದೇನೋ ಅದು ಸರ್ವೈವ್ ಆಗಲ್ಲ ಅಷ್ಟೆ. ವೈರಾಗ್ಯಂ, ಇದರ ಮೇಲೆ ಉತ್ಕೃಷ್ಟವಾದ ವೈರಾಗ್ಯ ಬೇಕು. ಎಲ್ಲದರ ಮೇಲೆ ತುಂಬ ಮುಖ್ಯ ಅಂತಂದರೆ ತುಂಬ ಮುಖ್ಯವಾದಂತಹದ್ದು ಆತ್ಮಜನತಾ ಸುಚ ಮೋಹಹಾನಿ. ಅಲ್ಲೂ ಹೋಗಿ ಹೆಂಡತಿ ಮಕ್ಕಳು ಅವರು ಇವ್ರನ್ನೇ ಇಟ್ಕೊಂಡ್ರು. ಯಾರು ವಿದ್ವಾನ್, ಯಾರು ಅಲ್ಲಿ ದಿವಾನರು ಅಂತ ಆಗಬೇಕು. ಮತ್ತೆ ಅವ್ರ ತಂದೆನೇ ದಿವಾನರಾಗಿರ್ತಾರೆ, ಇಲ್ಲ ಅಣ್ಣ ದಿವಾನ ಆಗಿರ್ತಾನೆ, ಇಲ್ಲ ಮಗ ದಿವಾನ ಆಗಿರ್ತಾನೆ, ಮುಗಿದೇ ಹೋಯ್ತಲ್ಲಿ. ಎಲ್ಲ ಆಸ್ತಿ ಇವ್ರಿಗೇನೆ. ಏನು ಇಡೀ ಪರಂಪರೆ, ಅವ್ರ ಅಳಿಯಂಗೆ ಇವ್ರು ಕೊಟ್ಟರು, ಇವ್ರ ಮಾವನ್ಗೆ ಅವ್ರು ಕೊಟ್ಟರು, ಅವ್ರ ಭಾವನ್ಗೆ ಇವರು ಕೊಟ್ಟರು. ಇವ ಸನ್ಯಾಸಿ ಏನು ಅದನ್ನ ಏನಿಲ್ಲ. ಅದು ಮತ್ತೆ ನೀವು ಹೊರಗಡೆಯಲ್ಲಿ ರಾಜ್ಯ ನೋಡ್ತೇವಲ್ಲ, ನಾವು ಗೃಹಸ್ಥಾಶ್ರಮಗಳು ರಾಜ್ಯ ಕೊಟ್ಟಿದ್ದ ಕ್ಷತ್ರಿಯರಲ್ಲಿ ಪರಂಪರೆ ಬಂದಾಗೆ ಸನ್ಯಾಸ ಪರಂಪರೆಯೂ ಹಾಗೆ ಆಗ್ಬಿಟ್ರೆ ನ ಕರ್ಮಣ ನ ಪ್ರಜಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಚು. ವೇದ ಹೇಳುತ್ತೆ, ಯತಿಗಳು ಬರ್ತಿರ್ಲಿಕ್ಕೆ ಈ ಮಂತ್ರ ಎಲ್ಲ ಹೇಳ್ತಾರೆ. ಅಲ್ಲಿ ಹೇಳಬೇಕಾಗಿದ್ರೆ ಏನು? ನ ಕರ್ಮಣ ನ ಪ್ರಜೆಯ, ಅಲ್ಲೆಲ್ಲ ಅವರು ಈ ಬಾಹ್ಯಕರ್ಮಗಳನ್ನೆಲ್ಲ ತ್ಯಾಗ ಮಾಡಿರ್ತಾರೆ. ಯಾಗ ಯಜ್ಞ ಎಲ್ಲ ಬಿಟ್ಟಿರ್ತಾರೆ, ಕೇವಲ ಭಗವದಾರಾಧನೆ ಮಾಡ್ತಿರ್ತಾರೆ. ನ ಪ್ರಜೆಯ, ತಮ್ಮ ಔರಸ ಸಂತಾನ ಸಂಬಂಧಿಕರು ಅವರಲ್ಲೆಲ್ಲ ಮೋಹ ಬಿಟ್ಟಿರ್ತಾರೆ. ಮೋಹ ಬಿಟ್ಟಿರ್ಬೇಕ್ರಿ ಅದನ್ನು. ಆತ್ಮಜನತಾ ಸುಚ ಮೋಹಹಾನಿ, ಬಂದ ಆಸ್ತಿ ಎಲ್ಲ ಅವರಿಗೇ ಮಾಡಿಕೊಡ್ತಾ ಕೂತಾರೆ. ಅದಕ್ಕೋಸ್ಕರ ಹೆಚ್ಚು ಸಂಪಾದನೆ ಮಾಡ್ತಾ ಕೂತಿರ್ತಾರೆ. ಅದೆಲ್ಲ ಮಾಡಬೇಕಾಗಿರೋದು ಆತ್ಮಜನತಾ ಸುಚ ಮೋಹಹಾನಿ. ತಮ್ಮವರಲ್ಲಿ ಸಂಪೂರ್ಣ ಮೋಹ ಸತ್ತೋಗಿರ್ಬೇಕು, ಅದು ಇರಲೇ ಕೂಡುದು. ನಾವು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಹೇಳ್ತಾರೆ, ಅದು ಹೇಗಿದ್ದರಂತೆ, ಆ ಊರಿನವರೇನಾರ ಸನ್ಯಾಸ ತಗೊಂಡ್ರು ಅಂದರೆ, ಈ ಸೋಸಲೆಯಲ್ಲಿದ್ದವರಿಗೆ ಆಶ್ರಮ ಕೊಡೋರು ಕೆಲವೊಮ್ಮೆ, ಆ ಊರಿನಲ್ಲಿ ಸನ್ಯಾಸ ತಗೊಂಡ್ರೆ ಅಲ್ಲಿರೋ ಆಸ್ತಿ ಪಾಸ್ತಿ ಮಾರಿ ಹಾಕಿ ಆ ಮನೆಯವರೆಲ್ಲ ಬೇರೆ ಊರಿಗೆ ಹೋಗ್ತಿದ್ರಂತ, ವಲಸೆ ಹೋಗ್ತಿದ್ರಂತ. ಇಲ್ಲಿದ್ದರೆ ಏನಾರ ಆಪತ್ತು ಬರುತ್ತೆ, ಹಾಗಿರ್ಬೇಕ್ರಿ ಅದು. ಅಂಥ ಕ್ರಮದಲ್ಲಿ ಆತ್ಮಜನತಾ ಸುಚ ಮೋಹಹಾನಿ ಜ್ಞಾನಂ, ಸದಾ ಉತ್ಕೃಷ್ಟವಾದ ಶಾಸ್ತ್ರದಲ್ಲಿ ಅತ್ಯದ್ಭುತವಾದಂತಹ ಆಳವಾದ ಜ್ಞಾನ ಇರಬೇಕು. ಆ ತಿಳುವಳಿಕೆ ಇಲ್ಲ ಅಂದರೆ ಏನು ಮಾಡ್ತಾರೆ ಬಂದಲ್ಲಿ ಕೂತ್ಕೊಂಡು? ತಿಳುವಳಿಕೆನೇ ಇಲ್ಲ ಅಂತಂದರೆ ಮುಖ್ಯ ಆಗಬೇಕಾದಂತಹ ವಿಷ್ಣು ಸರ್ವೋತ್ತಮತ್ವದ ಸಮರ್ಥನೆ ಏನು ಮಾಡ್ತಾರೆ? ಒಂದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳಿಕ್ಕೆ ಅಂತ ಬರೋರಲ್ಲ. ಅಲ್ಲಿ ಬರಬೇಕಾಗಿರೋದು ಆಚಾರ್ಯರ ತತ್ವಶಾಸ್ತ್ರದ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ.
ಇಲ್ಲದೇ ಇದ್ರೆ ಅವರು ಇವರು ಆಕ್ಷೇಪ ಮಾಡ್ತಾನೆ ಇರ್ತಾರೆ. ಅವರಂದ್ರೆ ನಮಗೇನ್ರಿ ಅಂತ ಅನ್ಕೊಂಡು ಇವರು ಓಡಾಡ್ತಾನೆ ಇರ್ತಾರೆ. ಹಾಗಾಗಬಾರ್ದು. ಜ್ಞಾನಂ ಸದಾ ಶ್ರುತಿರತಿ, ಸದಾ ವೇದಾರ್ಥ ವಿಚಾರದಲ್ಲಿ, ವೇದಾರ್ಥ ನಿರ್ಣಯದ ವಿಚಾರದಲ್ಲಿ ಯಾವಾಗಲೂ ಆಸಕ್ತಿ ಇರಬೇಕು. ಪರವಾದಿ ಗರ್ವ ನಿರಹಾರಿ, ಪರವಾದಿಗಳ ಗರ್ವವನ್ನು, ವೇದಶಾಸ್ತ್ರಗಳಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದವರ ಗರ್ವವನ್ನು, ಇದು ಅವರೊಬ್ಬರಿದಾರಪ್ಪ ಸ್ವಲ್ಪ ವಿರೋಧ, ನಾವು ಏನೇನೋ ಮಾತಾಡಿದ್ರೆ ಮತ್ತೆ ನಾಲಿಗೆ ಸೀಳಿಬಿಡ್ತಾರೆ, ಸ್ವಲ್ಪ ಎಚ್ಚರಿಕೆ ಬೇಕು, ಅವ್ರು ಹೋಗಲಿ ಆಮೇಲೆ ನೋಡೋಣ, ಇಷ್ಟಾರ ಭಯ ಹುಟ್ಟಿಸಿರಬೇಕು. ಪರವಾದಿ ಗರ್ವ ನಿರಹಾರಿ ಮಧ್ವಗುರು ಪೀಠಗ ಲಕ್ಷಣಾನಿ ಅಂತ, ಪೀಠದ ಲಕ್ಷಣ ಅಂತ ಕರೀತಾರೆ. ಅದಷ್ಟು ನಿಮ್ಮಲ್ಲಿದೆ. ಧೀರತಾ, ಉದಾರತಾ ಪ್ರತಿಯೊಂದು ನಿಮ್ಮಲ್ಲಿದೆ. ಆದ್ದರಿಂದಾಗಿ ನೀವೇ ಆಶ್ರಮ ತಗೊಳ್ಬೇಕು ಅಂತ ಅವ್ರಿಗಂದರೆ ಏನು ಅನ್ಬೇಕಂತೆ ಆ ಕಾಲಕ್ಕೆ ವೆಂಕಟನಾಥಾಚಾರ್ಯರು. ಬಾಲಾ ಭಾರ್ಯ ಬಾಲಕೋ ನೋಪರೀತಃ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಚ ನಿರ್ಬಂಧಶ್ಚೇ ನಿರ್ಗಮಿಷ್ಯಾಮಿ ನೂನಂ ಇಷ್ಟಂದ್ರಂತೆ. ಏಕಾಂತದಲ್ಲಿ ಇಷ್ಟು ಹೇಳಿದರೆ ಕರೆದ ಅಂದ್ರಂತೆ, ಇಲ್ಲ ಇಲ್ಲ ನನಗಿನ್ನೂ ಅಷ್ಟು ವಯಸ್ಸಾಗಿದೆಯೇ, ನಾನು ಇನ್ನೂ ಚಿಕ್ಕವನು. ಬಾಲಶ್ಚಾಹಂ, ಹೆಂಡತಿ ಇನ್ನೂ ತುಂಬ ಚಿಕ್ಕವಳು. ಇಂಥ ಕಡು ದಾರಿದ್ರ್ಯದಲ್ಲೂ ಕೂಡ ಇಷ್ಟು ದಾರಿದ್ರ್ಯ ಇದ್ದರೆ ಹೆಂಡತಿ ಹೇಗೆ ಮನೆ ನಿರ್ವಹಣೆ ಮಾಡಬೇಕ್ರಿ? ಪಾಪ ಚಿಕ್ಕ ಹುಡುಗಿನ ಹೆಣ್ಮಗಳು ಅವ್ರು ಹೇಗೆ ಮಾಡುತ್ತಿದ್ದರಂತೆ ಸಂಸಾರ ನಿರ್ವಹಣೆ. ವೆಂಕಟನಾಥಾಚಾರ್ಯರ ನಗುಮುಖ ನೋಡಿಕೊಂಡು ತಾವು ನಗತಾ ಇರ್ತಿದ್ದರಂತೆ. ನಾಳೆ ಆ ನಗುಮುಖವನ್ನೂ ನೋಡ್ಲಿಕ್ಕಾಗೋಲ್ಲ ಅಂತ ತೆಗೆದುಬಿಟ್ರೆ ಆ ಹೆಣ್ಣುಮಗಳು ಬದುಕೋದೆ ಹೇಗೆ? ಚಿಕ್ಕ ಹುಡುಗಿ ಅವಳಿನ್ನು. ಬಾಲಾ ಭಾರ್ಯ ಬಾಲಕೋ ನೋಪನೀತಃ, ಹುಡುಗನಿಗಿನ್ನೂ ಉಪನಯನ ಮಾಡಿಲ್ಲ ನಾನು, ಅದು ನನ್ನ ಜವಾಬ್ದಾರಿ. ಅದು ಹೆಂಡತಿಯನ್ನು ನಿರ್ವಹಣೆ ಮಾಡ್ತೀನಿ ಅಂತ ವಿವಾಹ ವಹ ಪ್ರಾಪಣೆ. ನಾನು ಹೊತ್ತು ಬಂದಿದ್ದೇನೆ ಅವಳನ್ನ ಅಂತ ಅವಳನ್ನು ನಡುನೀರಲ್ಲಿ ಕೈ ಬಿಟ್ಟು ಬರಲ್ಲ. ಮಗುವನ್ನು ಹಾಗೇನೆ ಉಪನಯನ ಕೂಡ ಆಗಿಲ್ಲ, ಹೇಗೆ ಬಿಟ್ಟು ಬರಲಿ? ಹೇಗೆ ಇದನ್ನೆಲ್ಲ ಹೇಳ್ತಾ ಇದ್ದೀರಿ? ಇದಕ್ಕೆ ನಾನು ಅಧಿಕಾರಿ ಅಲ್ಲ, ನಾನು ಇನ್ನೂ ಚಿಕ್ಕವನು, ನನಗಿನ್ನೇನೋ ಏನು ಭಾರಿ ವಯಸ್ಸಾದರೆ ಆಮೇಲೆ ಎಲ್ಲ ಬಿಟ್ಬಿಡ್ತಾರಪ್ಪ, ಕಾಮಕ್ರೋಧ ಇಲ್ಲ ಅಂತ. ಹಾಗಾದ್ರೆ ನನಗದೂ ಇಲ್ಲ. ಇದ್ರ ಮೇಲೆ ನನಗೇನು ಅಧಿಕಾರ ಇದೆ? ಹೋಗಿ ಕುರುಡನನ್ನು ಸೂಕ್ಷ್ಮವಾದ ದೃಷ್ಟಿಯಿಂದಾಗಿ ನೋಡಿ ಇದನ್ನೆಲ್ಲ ತೋರಿಸಿಕೊಡಪ್ಪ ಅಂತ ಹೇಳಿದ ಹಾಗೆ ಮುಂದೆ ಅದನ್ನೆಲ್ಲ ಅಂತಾರೆ ಅಕ್ಷಣಾಕಾಣಂ ಕರ್ಣಪರ್ಯಂತ ನೇತ್ರಂ. ಹಾಗೆ ಸರಿಯಾದ ಕ್ರಮದಲ್ಲಿ ಯಾವ ಅಧಿಕಾರವೂ ಇಲ್ಲ, ನನಗೆಲ್ಲ ಹೇಳ್ತಾ ಇದ್ದೀರಿ. ಇಲ್ಲ ಇಲ್ಲ ನೀ ತಗೋಬೇಕು ಹಾಗೆ ಹೀಗೆ ಅಂತ ಇನ್ನೊಂದಿಷ್ಟೆಲ್ಲ ಹೇಳ್ತಾ ಬರ್ತಾರೆ. ಹೆಂಡತಿ ಮಕ್ಕಳು ಅಂತ ಇನ್ನೂ ಅಲ್ಲೆಲ್ಲ ಇಟ್ಟಿದ್ದೀಯಾ, ಅದನ್ನೆಲ್ಲ ಮೋಹ ಅದೆಲ್ಲ ತೆಗಿಬೇಕಪ್ಪ, ಇವತ್ತೆಲ್ಲ ನಾಳೆ ಬಿಟ್ಟು ಹೋಗೋದು ಅದೆಲ್ಲ ನಾವೇ ಮೊದಲೇ ಬಿಟ್ಟಿದ್ದರೆ ಒಳ್ಳೆಯದು ಅಂತ ಶಾಸ್ತ್ರೀಯ ತತ್ವೋಪದೇಶ ಎಲ್ಲ ಮಾಡಿದರು ಸುಧೀಂದ್ರ ಸ್ವಾಮಿಗಳವರು. ಇಷ್ಟೆಲ್ಲ ಹೇಳಿದರೆ ಏನನ್ಬೇಕು ಅದನ್ನು? ನೀವು ಇದರ ಮೇಲೆ ಇನ್ನು ಬಹಳ ಆಗ್ರಹ ಮಾಡಿದರೆ ತಪ್ಪು ತಿಳಿಬೇಡ್ರಿ, ಮಠ ಬಿಟ್ಟು ಹೊಟ್ಟೋಗ್ತೇನೆ ನಾನು ಅಂತಂದರು. ಇಷ್ಟಾಗಿದೆ ಅಂದರೆ ಕಾವ್ಯದಲ್ಲೇ ಚಿತ್ರಣ ಮಾಡ್ತಾರೆ. ಒಬ್ಬ ಗೂಢಚಾರನ ಬಿಟ್ಟಿದ್ದರಂತೆ, ನೋಡಪ್ಪ ವೆಂಕಟನಾಥ ಮಠ ಬಿಟ್ಟು ಹೊಟ್ಟೋಗ್ಬಿಟ್ಟಾನು. ಸದಾ ನೋಡ್ತಾರೆ ಇದಾನೋ ಇಲ್ಲೋ, ಆಗಾಗ ಕೇಳ್ತಾ ಇರ್ಬೇಕು ಇದಾನೋ ಇಲ್ಲೋ, ಮತ್ತೆ ಪಾಠ ಗಿಟ್ಟ ಹೇಳ್ತಾ ಇದ್ದಾರಂತೆ, ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ. ಅಂತಹದ್ದು ಅವು ವಿಚಾರ ಮಾಡ್ತಾ ಇದ್ದರಂತೆ. ಏನು ಮಾಡಲಿ? ಸ್ಥಾಸ್ಯಾಮಶ್ಚೇ ಲಭ್ಯತೆ ಸಂಯಮಿತ್ವಂ, ಇಲ್ಲೇ ಉಳ್ಕೊಂಡ್ರೆ ಯತಿಯನ್ನಾಗಿ ಮಾಡಿಬಿಡ್ತಾರೆ ನನ್ನನ್ನು. ಬಿಟ್ಟು ಹೊಟ್ಟೋಗ್ಬಿಡೋಣ ಅಂತಂದರೆ ಗಚ್ಚಾಮಶ್ಚೇ ತಾಧುನಾ ಮಾಂ ಶಪೇರನ್, ಇಷ್ಟೆಲ್ಲ ಕೊಟ್ಟ ಅನ್ನಾದಿಗಳನ್ನು ಕೊಟ್ಟು ವಿದ್ಯೆ ಕೊಟ್ಟು ರಕ್ಷಣೆ ಮಾಡಿದವರು ಶಾಪ ಹಾಕಿಬಿಟ್ಟಾರು. ಇದ್ರೆ ಒಂದು ಕಷ್ಟ, ಹೋದರೆ ಇನ್ನೊಂದು ಕಷ್ಟ. ಏನು ಮಾಡಬೇಕಪ್ಪ ಸ್ವಾಮಿ ರಾಮಚಂದ್ರ ನೀನೇ ಕಾಪಾಡು ಅಂದ್ಕೊಂಡು ಬೈಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದೆ. ಇವತ್ತ್ಯಾರಿಗಾನ ಆಶ್ರಮ ಕೊಡ್ತೇವೆ, ಅಂಥ ಪೀಠಾಧಿಪತ್ಯ ಕೊಡ್ತೇವೆ, ಬಿಟ್ಟಾರೇನ್ರಿ ಅದನ್ನು? ಅವರ ಗುಣ ಎಂಥ ಗುಣ! ಮಂತ್ರಾಲಯ ಪ್ರಭುಗಳ ಅದ್ಭುತವಾದ ಗುಣ. ಆ ಕ್ರಮದಲ್ಲಿ ಆ ಚಿನ್ನದಂಥ ಗುಣವನ್ನು ಎತ್ತಿ ತೋರಿಸಿಕೊಡ್ತಾರೆ. ಗುರುಗಳ ಮಾತಿಗೆ ಒಪ್ಪಿಕೊಳ್ಳದೇ ಇದ್ದಾಗ ಸಾಕ್ಷಾತ್ ಸರಸ್ವತೀ ದೇವಿ. ತಪಸ್ಸು ಮಾಡಿದರೆ ಆ ರೂಪ ನೋಡಲಿಕ್ಕೆ ಸಿಗೋಲ್ಲ. ಎಷ್ಟೋ ವರ್ಷಗಳ ಕಾಲ ತಪಗೈದರೆ ಅಮ್ಮನವರ ದರ್ಶನ ಸಿಗೋಲ್ಲ. ಸಾಕ್ಷಾತ್ ವಿದ್ಯಾದಿ ದೇವಿ ಸ್ವಪ್ನದಲ್ಲಿ ತಮ್ಮ ರೂಪವನ್ನು ತೋರಿಸಿ ಯಕ್ಷೀವ ಕಿನ್ನರೀವ ಗಂಧರ್ವ ಕನ್ಯಾನ ಯಾರಿರಬಹುದು ಅಂತಿವರ ಎಲ್ಲ ರೂಪವನ್ನು ನೋಡ್ತಾ ವಿಚಾರ ಮಾಡುವಾಗ ಬಂದು ಕೂತ್ಕೊಂಡು, ವೆಂಕಟನಾಥ ನಾ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ತೀಯಾ? ನನ್ನ ಮಾತನ್ನು ಕೇಳಬೇಕು ನೀನು ಆಶ್ರಮ ತಗೊಳ್ಳಿಲ್ಲ ಅಂದರೆ ಮುಂದೆ ಏನೇನಾಗಿ ಹೋಗುತ್ತೆ, ಅದಕ್ಕೋಸ್ಕರವಾಗಿ ಆದರೂ ನನ್ನ ಆದೇಶ ಕೇಳು ಅಂತ ನಾಲಿಗೆಯಲ್ಲಿ ತಮ್ಮ ಬೀಜಾಕ್ಷರವನ್ನು ಬರೆದು ಮಂತ್ರೋಪದೇಶವನ್ನು ಮಾಡಿ ಅಂತರ್ಹಿತರಾಗ್ತಾರಲ್ಲ. ಅದ್ಭುತ ರೋಚಕ ಪ್ರಸಂಗ ಆ ಕಾಲಕ್ಕೆ. ಅದು ಹೇಗೆ ನಡೆದಿದೆ ಎಲ್ಲ ನೋಡಿದರೆ ಮಂತ್ರಾಲಯ ಪ್ರಭುಗಳ ನಿಜವಾದ ಆಕೃತಿ ವೈಭವ ನಮಗೆ ಅರ್ಥ ಆಗುತ್ತೆ. ಅದು ಯಾವ ಕ್ರಮದಲ್ಲಿದೆ ಅಂತ ಮತ್ತೆ ನಾಳೆ ಅದರ ಹೆಚ್ಚಿನ ಚಿಂತನೆ ಮಾಡೋಣ. ಅದ್ಯ ಯಥಾಮತಿ